ಆರೋಪ ಮಾಡಿರೋದು ಬೇರೆ ಯಾರಲ್ಲ. ಟಿವಿ 9 ಹರಡುವಂತ ಹಾರಿಕೆ ಸುದ್ದಿಗಳನ್ನ ಬೇರೆ ಯಾವ ಟಿವಿಗಳು ಮಾಡಲ್ಲ. ನಾನು ಇವತ್ತು ನೋಡಿ ಹೇಳ್ತಾ ಇದ್ದೀನಿ, ಇದು ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ ಸ್ಪಷ್ಟೀಕರಣ ಸ್ಪಷ್ಟೀಕರಣ ಕೇಳೋದು ಯಾಕೆ ಅಂತ ನಂಗೆ ಗೊತ್ತು. ಈ ಸ್ಪಷ್ಟೀಕರಣವನ್ನು ಅಲ್ಲಿಗೆ ಹೇಳಿ, ಅಲ್ಲಿಂದ ಏನಾಗುತ್ತೆ ನಿಮಗೆ ಅದನ್ನು ಮಾಡಿಕೊಳ್ಳಿ, ಮಾಡ್ಬೇಡ್ರಿ. ಇಷ್ಟು ದೊಡ್ಡ ರಾಷ್ಟ್ರೀಯ ಟಿವಿಗೆ ಇದು ಯೋಗ್ಯತೆ ತರುವಂತದ್ದಲ್ಲ, ಗೌರವ ಹಾಕ್ತಿವಿ. ಅವ್ರು ಹೇಳಿದ್ರು ಹಾಕ್ತಿವಿ ಸರ್. ಆರ್ಗ್ಯುಮೆಂಟ್ ಮಾಡಕ್ಕೆ ಬಂದಿದ್ದ, ನಾನು ಹೇಳೋದನ್ನ ಕೇಳಕ್ ಬಂದಿದ್ದ. ನಿಮ್ಮ ರಿಯಾಕ್ಷನ್ ಕೇಳಿದೀವಲ್ಲ, ನಮ್ ಪ್ರಶ್ನೆ ಉತ್ತರ ಮಾಡ್ಬೇಕಲ್ಲ. ಪ್ರಶ್ನೆ ನಮ್ ಧರ್ಮ ಸರ್. ನಿಮ್ಮ ಈ ರೀತಿಯ ಕ್ಷುಲ್ಲಕ ಪ್ರಶ್ನೆಗಳು, ಒಂದು ಮನುಷ್ಯತ್ವ ಇಲ್ಲದಂತ ಪ್ರಶ್ನೆಗಳು, ಕೇವಲ ನಿಮ್ಗೆ ಏನೋ ಸಿಗ್ತದಲ್ಲ, ನಮ್ಮ ಟಿವಿ ದೊಡ್ಡದು ಅಂತ ಹೇಳಿ ತೋರಿಸ್ಕೊಳ್ಳೋಕೆ ಸಿಗ್ತದಲ್ಲ ಮೈಲೇಜು, ಅದಕ್ಕೆ ಬೇಕಾದಂಥ ಪ್ರಶ್ನೆಗಳನ್ನು ಕೇಳಿ ಈ ಒಂದು ಇದಕ್ಕೆ ಮಾಧ್ಯಮದ ಬಾಕೆಲ್ಲರಿಗೆ ಅಗೌರವ ಮಾಡಬೇಕು. ಕೆಂಪೇಗೌಡರನ್ನ ಕಾಂಗ್ರೆಸ್ಗೆ BJPಗೆ ಸೀಮಿತವಾಗಿದ್ದರೆ, ಯಾರು ನನ್ನ ಮೇಲೆ ಕಮೆಂಟ್ಸ್ ಮಾಡಿದ್ರ ಅವರು ಅವರ ಹೆಸರಲ್ಲಿ ಗೆದ್ದಿರೋದಲ್ಲಿ, ಇಲ್ಲದ್ರೆ ಯಾವುದೊಂದು ಸಣ್ಣ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಮುತ್ತಪ್ರಯ್ಯ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ BDA ಅಂತ ಒಂದು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ವಕ್ರ ಬುದ್ಧಿ ಅಂತ ಹೇಳ್ತಾರೆ ಅವ್ರು ನಿಮ್ದು ಅಲ್ಲ. ನಾನು ನಿಮಗೆ ಅದನ್ನೇ ನನಗೆ ಫೋನ್ ಮಾಡಿದರು ಬರ್ಬಾರ್ದು ಅಂತೇಳಿ. ನಾನು ಹೇಳಿದೆ ಕೆಂಪೇಗೌಡರ BJPಯವರಿಗೆ ಸೀಮಿತ. ನಾನು ಕೇಳಿದೆ ಅವರಿಗೆ, ಕೆಂಪೇಗೌಡರು ಕಮ್ಯುನಿಸ್ಟ್ನವ್ರು ಮಾಡಿದರೆ ಪಾಕಿಸ್ತಾನದಲ್ಲಿ ಕೆಂಪೇಗೌಡರ ಬಗ್ಗೆ ಯಾವುದೇ ಕಾರ್ಯಕ್ರಮ ಮಾಡಿದ ನನ್ನ ಆಹ್ವಾನ ಮಾಡಿದರೆ ಅಲ್ಲಿಗೆ ಹೋಗುವಂಥ ಆ ಒಂದು ಮನಸ್ಥಿತಿ ನಂದು. ಆ ರೀತಿಯ ಒಂದು ವ್ಯಕ್ತಿ ಕೆಂಪೇಗೌಡರು. ಈ ಕೆಂಪೇಗೌಡರ ಹೆಸರೇಳಿ ಎಲ್ಲ ಒಕ್ಕಲಿಗರ ಓಟ್ ತಗೊಂಡು ಅವರನ್ನೇ ಸಮಾಧಿ ಮಾಡಿ ಅವರ ಭೂಮಿಯನ್ನೆಲ್ಲ ಕೊಳ್ಳೆ ಹೊಡೆದು ಎಲ್ಲ ಅಧಿಕಾರ ಸ್ಥಾನಕ್ಕೇರಿ ಈ ರೀತಿ ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆ ಅವರು ಹೇಳಿದಂಥ ಮಾತು ಆ ಕೆಂಪೇಗೌಡರಿಗೆ ಮಾಡಿದಂಥ ಅಪಮಾನ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.